ನಾನು ಹಾಂ ಅಷ್ಟು ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು BVK ಶಾಸ್ತ್ರಿ, ಯೋಗ ಸಂಸ್ಕೃತಂ ಯೂನಿವರ್ಸಿಟಿ, ಫ್ಲೋರಿಡಾ, ಅಮೆರಿಕಾದಿಂದ ಒಂದು ಧಾರ್ಮಿಕ ವಿಶ್ವವಿದ್ಯಾಲಯ, ರಿಲಿಜನ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. 2011ರಲ್ಲಿ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯ ಶ್ರೀಮದ್ ಭಗವದ್ಗೀತೆ ತಸ್ಮಾತ್ ಯೋಗಿ ಭವ ಅನ್ನೋ ಮಾತಿನಿಂದ ಪ್ರೇರೇಪಿತವಾಗಿದೆ. ಭಾರತದಲ್ಲಿ ಇದರ ಕಾರ್ಯಕ್ರಮ 26ರ ತನಕ ನಡೆದಿದೆ. ಇತ್ತೀಚೆಗೆ ಮಂತ್ರಾಲಯದಲ್ಲಿ ಗುರುಗಳ ಆಶೀರ್ವಾದ ಪೂರ್ವಕವಾಗಿ ನಡೆದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಅತ್ಯಂತ ಪ್ರೀತಿಯ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದು ಗೌರವಪೂರ್ವಕವಾಗಿ ನಟರಾಜ ಯೋಗಿ ಅನ್ನೋ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇದಕ್ಕೆ ನಾವು ಅವರಿಗೂ ಅವರ ಕುಟುಂಬದವರಿಗೂ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗೋಪಿ ಅವರು ಕೂಡ ಬಂದಿದ್ದಾರೆ. ಅವರು ಮಾಡಿದ ಕಲಾ ಸೇವೆಗೆ ನಾದಯೋಗಿ ಅಂತಕ್ಕಂತಹ ಒಂದು ಸನ್ಮಾನವನ್ನು ಅವರು ಕೊಡಲಾಗಿದೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೂ ಇತರ ಎಲ್ಲರೂ ಕೂಡ ಯಾರು ಬಂದು ರಾಯರ ಆಶೀರ್ವಾದವನ್ನು ಪಡೆದು ಈ ಒಂದು ಯೋಗ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ಇಲ್ಲಿ ಒಂದು ಮೂಲಭೂತವಾದ ಪ್ರಶ್ನೆ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಭಾರತ ದೇಶದ ಯೋಗ ಮತ್ತು ಯೋಗದ ಭಾಷೆಯಾದ ಸಂಸ್ಕೃತ ಇವೆರಡಕ್ಕೂ ಅಮೆರಿಕಾ ದೇಶದಿಂದ ಯಾಕೆ ಮಾನ್ಯತೆ ಬೇಕು, ನಮಗೆ ಭಾರತ ದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟೇನೆ. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸನಾತನ ಧರ್ಮ ಸಂಸ್ಕೃತಿ, ಹಿಂದುತ್ವ ಅಂತಕ್ಕಂತಹ ಒಂದು ಚಿಂತನೆ ಏನಿದೆ, ಅದಕ್ಕಿಂತ ಹೆಚ್ಚಾಗಿ ಯೋಗದ ಚಿಂತನೆ ಏನಿದೆ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅಮೆರಿಕಾ ದೇಶದಲ್ಲಿ ಭಗವದ್ಗೀತೆಯನ್ನು ಮಾನ್ಯತೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅದರಿಂದ ಪ್ರೇರೇಪಿತವಾಗಿ ನಡೆದಿರ್ತಕ್ಕಂತಹ ಧಾರ್ಮಿಕ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇದು. ಎರಡನೇದು, ಭಾರತದಲ್ಲಿ ನಾವು ಮೊದಲಿಗೆ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಸನಾತನ ಧರ್ಮದ ಅದಕ್ಕಿಂತ ಹೆಚ್ಚಾಗಿ ಭಾರತದ ಪ್ರಧಾನ 4 ಧರ್ಮಗಳಾದ ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್, ಸಿಖಿಸಮ್ ಮತ್ತು ಇತರ ಎಲ್ಲ ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಎಲ್ಲದರಲ್ಲೂ ಕೂಡ ಯೋಗದ ಅಂಶಗಳು ಸೇರಿಕೊಂಡಿದೆ. ಭಾರತವನ್ನು ಜೋಡಿಸ್ತಕ್ಕಂಥದ್ದು ಯೋಗ. ಭಾರತವನ್ನು ಯೋಗದ ದೇಶ, ಯೋಗಿಗಳ ದೇಶ ಅಂತ ನಾವು ಹೇಳ್ತೀವಿ. ಇದರಿಂದ ಕೂಡ ನಾವು ಈ ಸಂಸ್ಕೃತಿಯನ್ನು ಇಲ್ಲಿ ಪುನಃ ಸಂಘಟನೆ ಮಾಡಿ ಇದರಿಂದ ವಿಶ್ವಗುರು ಸ್ಥಾನವನ್ನು ಪಡೆಯಬೇಕು ಅಂತ ನಮ್ಮ ಉದ್ದೇಶ ಇದೆ. ಇದು ನಮ್ಮ ಧ್ಯೇಯ. ಇದಕ್ಕೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಬಂದಿದೆ. ಡಾಕ್ಟ್ರೇಟ್ ಕೊಡುವಂತ ಒಂದು ಮನೆ ಇದು. ಅಣ್ಣ ಅವ್ರ ಕಾಲದಿಂದ ಇಲ್ಲಿವರೆಗೂ ಎಲ್ರಿಗೂ ಬಂದಿದೆ. ನಮ್ಮ ಪುಣ್ಯ, ನಮ್ಮ ಯೋಗ ಅಂಡ್ ಸಂಸ್ಕೃತಿ ಯೂನಿವರ್ಸಿಟಿಯ ಒಂದು ಪುಣ್ಯ ಅಂತ ಹೇಳಿದ್ರೆ ಇವತ್ತು ರಾಘಣ್ಣವರು ಕೂಡ ನಾವು ಕೊಟ್ಟವಲ್ಲ ಅನ್ನೋ ಸಂತೋಷ ನಮಗಿದೆ. ಈ ಒಂದು ಖುಷಿ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಯೋಗ್ಯತೆ ಪ್ಲಸ್ ಯೋಗ ಸಂಸ್ಕೃತಿ ಅನ್ನೋದು ಕರೆಕ್ಟ್ ಆಗಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅಂದ್ರೆ ತುಂಬಾ ಜನ ಸಾಧಕರ ಮಧ್ಯೆ ತೊಗೊಂಡಿದ್ದೀರಿ. ಇದು ಎಕ್ಸ್ಪ್ರೆಸ್ ಮಾಡೋದಾದ್ರೆ ಹೇಗೆ ಫೀಲ್ ಮಾಡ್ತೀರಾ? ನನ್ನ ಪುಣ್ಯ ಇದು, ನನ್ನ ಸೌಭಾಗ್ಯ. ಆ ಜಾಗದಲ್ಲಿ ನನಗೆ ಹೆಸರಿಟ್ಟಿರೋದು, ಆ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಹೆಸರಿಟ್ಟಿರೋದು, ಮಂತ್ರಾಲಯ ಮಹಾತ್ಮೆ ಮಾಡ್ಬೇಕಾದ್ರೆ ನಾನು ಹುಟ್ಟಿದ್ದು. ಆ ಟೈಮಲ್ಲಿ ನನಗೆ ರಾಘವೇಂದ್ರ ಅಂತ ಹೆಸರಿಟ್ಟರು. ಮಂತ್ರಾಲಯದಲ್ಲಿ ರಾಯರ ಸನ್ನಿಧಿ ಎದುರುಗಡೆ ನನಗೆ ಇದನ್ನು ಡಾಕ್ಟ್ರೇಟ್ ಕೊಟ್ಟಿದ್ದು. ಅದು ತುಂಬ ಖುಷಿಯಾಗುತ್ತೆ. ಇದೆಲ್ಲ ರಾಯರ ಪಾದಕ್ಕೆ ಸೇರುತ್ತೆ. ಜೊತೆಗೆ ತುಂಬಾ ಜನ ಆ ಡಾಕ್ಟ್ರೇಟ್ ಅನ್ನುವಂತಹ ಒಂದು ಬೇರೆ ಥರದ ನಶೆಯಲ್ಲಿರುವಂತಹ ಸಮಯ. ಬಟ್ ನೀವುಗಳೆಲ್ಲರೂ ಅಥೆಂಟಿಕ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡೋಂಥವ್ರು, ಅಣ್ಣವರಾಗಿರ್ಬೋದು, ನೀವಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಪ್ಪಣ್ಣ ಆಗಿರ್ಬೋದು. ಬಟ್ ಇದನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಸ್ವೀಕರಿಸಿದಂತಹ ಕೆಲವು ಸಾಧಕರಲ್ಲಿ ನೀವು ಕೂಡ ಒಬ್ರು. ಇದಕ್ಕೊಂದು ಧನ್ಯತಾ ಭಾವ ಹೇಗೆ ಕೊಡ್ತೀರಿ ಅಂತ ನೀವು ಈ ಡಾಕ್ಟ್ರೇಟ್ ಅನ್ನೋದು? ಮನಸ್ಫೂರ್ತಿಯಾಗಿ ಕೊಡ್ತೀನಿ. ಇದು ನನ್ನ ತಂದೆ ತಾಯಿ ಆಶೀರ್ವಾದ. ಇದು ಮನಸ್ಫೂರ್ತಿಯಾಗಿ ಇದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದನ್ನು ಪಡ್ಕೊಂಡ್ಮೇಲೆ ಇನ್ನೂ ನಾವು ಜಾಸ್ತಿ ಸೇವೆ ಮಾಡಬೇಕು. ಇದನ್ನು ಪಡ್ಕೊಂಡಿದ್ದಕ್ಕೆ ಮೊದಲೇ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಾನು ಜನಗಳ ಜೊತೆ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಆಗಿದೆ. ಪ್ರತಿ ಸಲಿನೂ ರಾಘಣ್ಣ ಮಾತಾಡುವಾಗ ಅದು ಮಗನ ಸಿನಿಮಾ ರಿಲೀಸ್ ಆಗಲಿ ಅಥವಾ ಮನೇಲಿ ಏನಾದರೂ ಒಂದು ಕಾರ್ಯಗಳಾಗಲಿ ಪ್ರತಿಯೊಂದಕ್ಕೂ ಜವಾಬ್ದಾರಿ ಹೆಚ್ಚಾಯ್ತು ಅನ್ನೋಂಥ ಪದನ ನೀವು ಬಳಸ್ತೀರಿ. ಇದಕ್ಕೆ ಬಲವಾದ ಕಾರಣ ಏನು ಅಂತ? ಮಧ್ಯ ಮಗನಾಗಿದ್ದೀನಿ, ಮಕ್ಕಳಲ್ಲಿ ಮಧ್ಯ ಇದ್ದೀನಿ ನಾನು. ಆ ಕಡೆ ಈ ಕಡೆ ಇಬ್ಬರಿದ್ದಾರೆ, ನಾನು ಮಧ್ಯ ಇದ್ದೀನಿ. ಮೊದಲಿಂದ ಅಪ್ಪಾಜಿ ಅಮ್ಮನ ಜೊತೆನೇ ಬೆಳ್ಕೊಂಬಂದಿದ್ದೀನಿ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ನನಗೆ.
ರಾಘವೇಂದ್ರ ರಾಜ್ಕುಮಾರ್ ಅವರು ಒಬ್ಬ ನಾಯಕ ನಟರಾಗಿ ಮಿಂಚಿದಂಥವ್ರು, ಒಬ್ಬ ನಿರ್ಮಾಪಕರಾಗಿ ಮಿಂಚುವಂಥವ್ರು, ಕಥೆಗಳನ್ನ ಆಯ್ಕೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದಂಥವ್ರು. ಈ ಬಿರುದುಗಳು ಕೂಡ ರಾಘಣ್ಣ ಎಷ್ಟು ನಿಮಗೆ ಪ್ಲಸ್ ಆಗ್ತವೆ? ಡಾಕ್ಟರೇಟ್ ಅನ್ನೋದು ಕೂಡ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಸಿನಿಮಾ ರಂಗಕ್ಕಾಗಿ ನಿಮ್ಮ ಸೇವೆನ ಪರಿಗಣಿಸಿಕೊಟ್ಟಂಥದ್ದು. ಈ ಬಿರುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ, ಒಬ್ಬ ನಟನಿಗೆ? ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವು ಇನ್ನೂ ಕೆಲಸ ಜಾಸ್ತಿ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು ಅಂತ ಅನಿಸುತ್ತೆ. ಓಕೆ. ಇದ್ರ ಜೊತೆಗೆ ಸಿನಿಮಾದಲ್ಲಿ ಅಂದ್ರೆ ಆಲ್ರೆಡಿ ವಜ್ರೇಶ್ವರಿ ಅನ್ನುವಂಥ ಸಂಸ್ಥೆ, ಅದು ಅಣ್ಣವರ ಕುಟುಂಬ, ದೊಡ್ಡ ಮನೆ, ಜೊತೆಗೆ ರಾಘಣ್ಣ ಟು ಬಿ ಎ ಪಾರ್ಟ್, ಈ ಚಲನಚಿತ್ರರಂಗದಲ್ಲಿ ಸೇವೆ ಅನ್ನೋದನ್ನ ಪರಿಗಣಿಸಿದಾಗ ಈ ಜವಾಬ್ದಾರಿ ಜೊತೆಗೆ ನಿಮ್ಮನ್ನು ನೀವು ತುಂಬಾ ಆಕ್ಟಿವ್ ಆಗಿ ಮಾಡ್ಕೋತೀರಿ. ಅಂದ್ರೆ ಇಂಥ ಟೈಮಲ್ಲೂ ಕೂಡ ನೀವು ಆಕ್ಟಿವ್ ಆಗಿರ್ತೀರಿ. ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು? ಅಭಿಮಾನಿಗಳು ಕೊಡುವಂತ ಪ್ರೀತಿನ, ಉದ್ಯಮದವರ ಒಂದು ಸಾಥ ಹೇಗೆ ಅಂತ? ಎಲ್ಲ ಸೇರುತ್ತೆ. ಅಭಿಮಾನಿಗಳ ಪ್ರೀತಿ, ಉದ್ಯಮದ ಒಂದು ಸಹಕಾರ ಎಲ್ಲ ಸೇರಿ ಅದು ಶಕ್ತಿ ಬರುತ್ತೆ. ಓಕೆ. ವಿಶೇಷವಾಗಿ ಇದ್ರ ಜೊತೆಗೆ ಮೊನ್ನೆ ನಿಮ್ಮ ಜೊತೆಗೆ ರಾಘವೇಂದ್ರ ಚಿತ್ರವಾಣಿಯ ಸುಧೀಂದ್ರ ವೆಂಕಟೇಶ್ ಅವರ ಪರವಾಗಿ ನಮ್ಮ ವೆಂಕಟೇಶ್ವರ ಅವಾರ್ಡ್ ತಗೊಂಡ್ರು, ಡಾಕ್ಟರೇಟ್ ತಗೊಂಡ್ರು. ಜರ್ನಿ ಸೇಮ್ ಇದೆ. ಅಂದ್ರೆ ಚಿತ್ರರಂಗಕ್ಕಾಗಿ ದುಡಿದಂತ ನಿಮ್ಮ ಜರ್ನಿ ಪತ್ರಿಕಾ ಸಂಪರ್ಕರಾಗಿ ಡಿ.ವಿ. ಸುಧೀಂದ್ರ ಅವರು ಕರೆದಂತ ಸಂಸ್ಥೆ. ಇದು ರಾಘವೇಂದ್ರ ಚಿತ್ರವಾಣಿ ಪ್ಲಸ್ ಸುಧೀಂದ್ರ ವೆಂಕಟೇಶ್ ಅವರ ಆ ಕಾಂಬಿನೇಷನ್, ನಿಮ್ಮ ಒಂದು ಅವ್ರ ಜೊತೆಗೆ ಒಂದು ಜರ್ನಿ ಹೇಗೆ ಫೀಲ್ ಮಾಡ್ತೀರಿ? ಎಲ್ಲ ಒಂದೇ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ, ಎಲ್ಲ ಒಟ್ಟೊಟ್ಟಿಗೆನೆ ಬಂದಿದ್ದೀವಿ. ಜೊತೆಗೆ ಅಣ್ಣವ್ರಿಗೆ, ಅವ್ರು ಸರ್ ಹೇಳ್ದಂಗೆ ಅಣ್ಣವ್ರಿಗೆ ಡಾಕ್ಟರೇಟ್ ಆಯ್ತು, ನಂತರ ಶಿವಣ್ಣವ್ರಿಗೆ ಆಯ್ತು, ಅಪ್ಪಣ್ಣಗಾಯ್ತು, ನಿಮ್ಗಾಯ್ತು. ಈ ಡಾಕ್ಟರೇಟ್ ಅನ್ನೋದನ್ನ ದೊಡ್ಡ ಮನೆ ಯಾವ ತರ ಸಂಭ್ರಮಿಸುತ್ತೆ? ನಾನು ಹೇಳಿದೆ, ಇದು ನಮಗೆ ಸಂಭ್ರಮಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಇನ್ನೂ ನಾವು ಇದಕ್ಕೆ ಅರ್ಹತೆ ಇದೀವಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಇನ್ನು ಮುಂದೆ ನಮಗೆ ಜವಾಬ್ದಾರಿ ಮಾಡು, ನಿನಗೆ ಮೊದಲೇ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಹೇಳುತ್ತೆ ನಮಗೆ. ಮಂತ್ರಾಲಯಕ್ಕೆ ರಾಘಣ್ಣ, ಒಬ್ಬ ಭಕ್ತರಾಗಿ ಹೋಗೋದಕ್ಕೂ ಒಬ್ಬ ಅವಾರ್ಡಿಯಾಗಿ ಹೋಗೋದಕ್ಕೂ ಒಂದು ಸಣ್ಣ ಲೇಯರ್ ಆಫ್ ವ್ಯತ್ಯಾಸ ಇದೆ. ಇದು ನನ್ನ ಪರ್ಸ್ಪೆಕ್ಟಿವ್. ನೀವು ಮೊನ್ನೆ ಹೋದಾಗ ಭಕ್ತರಾಗಿ ಹೋಗಿದ್ರಿ, ಜೊತೆಗೆ ಅವಾರ್ಡ್ ತೊಗೊಳೋದಕ್ಕೆ ಹೋಗಿದ್ರಿ. ಆ ಮಧ್ಯದ ಆ ಭಾವನೆಗಳು ಹೇಗಿತ್ತು ಆ ಟೈಮಲ್ಲಿ? ಆ ಜಾಗಕ್ಕೆ ಹೋದಾಗ ನಮಗೆ ಅವಾರ್ಡ್ ಜ್ಞಾಪಕ ಬರಲ್ಲ. ರಾಯರ ಒಂದು ಭಕ್ತರಾಗಿ ಹೋಗ್ಬೇಕಂತ ಹೋಗ್ತಾ ಇದೀವಿ ಅಂತಾನೆ ಅನಿಸ್ತಾ ಇದೆ. ಒಂದು ಅಪ್ಪಾಜಿ ಅಮ್ಮ ಜೊತೆಗೆ ಇರಲಿಲ್ಲ ಅನ್ನೋದೊಂದು ಕೊರತೆ ಇದ್ದೇ ಇರುತ್ತೆ. ನಮ್ಮ ತಂದೆ ತುಂಬ ಖುಷಿಪಟ್ಟಿರೋರು. ನನ್ನನ್ನು MBBS ಮಾಡಿ ಡಾಕ್ಟ್ರು ಮಾಡಬೇಕು ಅಂತ ಮಾಡಿದರು. ಅದು ಆಗಲಿಲ್ಲ. ಕೊನೆಗೆ ಈ ಡಾಕ್ಟ್ರೇಟ್ ಬಂದಿದೆ. ಇದು ನೋಡೋಕೆ ಅವರಿಬ್ಬರು ಜೊತೆಗಿಲ್ಲ. ಅದು ರಾಯರ ಆಶೀರ್ವಾದ ಇತ್ತು. ಅದೇ ಜಾಗದಲ್ಲಿ ಪಬ್ಲಿಕಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಯೂಶಲಿ ರಾಘಣ್ಣ, ಅಂದ್ರೆ ನಾವು ಮಾಧ್ಯಮದವರಾಗಿ ರಿಯಲ್ ಪೊಲೀಸ್ ಆಫೀಸರ್ನ, ರಿಯಲ್ ಡಾಕ್ಟರ್ಗಳನ್ನ, ರಿಯಲ್ ಲಾಯರ್ಗಳನ್ನ ನೋಡಿರ್ತೀವಿ. ಅವ್ರಂತಾರೆ ನಮಗೆ ಆಕ್ಟ್ ಮಾಡಕ್ ಬರಲೇ ಇಲ್ಲ ಅಂತ. ಬಟ್ ಕಲಾವಿದರಿಗೆ ಇರುವಂತ ದೊಡ್ಡ ಸೌಭಾಗ್ಯ ಅಂದ್ರೆ ನೀವು ಎಲ್ಲ ತರದ ಪಾತ್ರಗಳನ್ನ ಮಾಡಿ ಅದನ್ನ ಡಾಕ್ಟರೇಟ್ ಆಗಿ ಫೀಲ್ ಮಾಡ್ತಾ ಹೋಗ್ತೀರಿ. ಹೌದು ಹೌದು, ಅದು ನಮಗೆ ಸಿಕ್ಕಿರೋ ಭಾಗ್ಯ ಅದು. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನಿಗಳಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ, ಮೇಲಾಗಿ ದೊಡ್ಡ ಮನೆ, ಈ ದೊಡ್ಡ ಮನೆಯಲ್ಲಿ ಕುಳಿತು ಎರಡು ಮಾತಾಡೋ ಸೌಭಾಗ್ಯ ಸಿಕ್ಕಿದ್ಗೆ ಮೊದಲನೇದಾಗಿ ಈ ಮನೆಗೇನೆ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ಅಣ್ಣವರಿದ್ದಾಗ ಸುಮಾರು ಸಾರಿ ಬಂದು ಹೋಗಿರೋ ಮನೆ ಇದು. ನಾನು ಅವರ ಪದ್ಮಭೂಷಣ ಬಂದಾಗ ಅವ್ರಿಗೆ ಸಂಗೀತ ಸಂಸ್ಥೆಯಿಂದ ಬಿಡುಗಡೆಯಾದ ಒಂದು H.M. ಮಹೇಶ್ವರವರ ಡಿಸ್ಕ್ಗಾಗಿ ನಾನೇ ಹಾಡಿರೋ ಗೀತೆ ಈಗಲೂ ಯೂಟ್ಯೂಬ್ನಲ್ಲಿದೆ. ಅದು ಒಂದು ನನ್ನ ಸೌಭಾಗ್ಯ. ಮತ್ತು ಮಂತ್ರಾಲಯದಲ್ಲಿ ಈ BVK ಶಾಸ್ತ್ರಿಗಳು, ನಮ್ಮ ರಾಮು, ನನ್ನ ಸೌಭಾಗ್ಯದಿಂದ ರಾಮು ನನಗೆ ಸುಮಾರು 40 ವರ್ಷಗಳ ಮೇಲೆ ಪರಿಚಯ, 50 ವರ್ಷ ಅನಿಸುತ್ತೆ. ಶಾಸ್ತ್ರಿಗಳ ಇವರ ಒಂದು ಯೋಗ ಕಲ್ಚರ್ ಯೂನಿವರ್ಸಿಟಿಯಿಂದ ರಾಯರ ಸನ್ನಿಧಿಗೆ ಕರೆಸಿ ಡಾಕ್ಟರೇಟ್ ಕೊಟ್ಟಿರೋದು ಎಂದೂ ಮರೆಯಲಾರದ ಒಂದು ಸೌಭಾಗ್ಯ. ಬೇಕಾದಷ್ಟು ದೇಶಗಳೆಲ್ಲ ಸುತ್ತಿದ್ದೀನಿ. BK ಸುಮಿತ್ರಾ ಅವ್ರ ಜೊತೆ 52 ವರ್ಷಗಳಿಂದ ಹಾಡ್ತಿದ್ದೀನಿ. SP ಬಾಲಸುಬ್ರಹ್ಮಣ್ಯಂ ಜೊತೆ 25 ವರ್ಷಗಳು ಹಾಡಿದ್ದೀನಿ. ಅವ್ರು ಇರೋ ತನಕ ಅವ್ರದ್ದು ನಮ್ಮದು ಅವಿನಾಭಾವ ಸಂಬಂಧ ಇತ್ತು. ಅಂಥ ಒಂದು ಎಷ್ಟೇ ಪ್ರಶಸ್ತಿಗಳು ಬಂದರೂ ಅದೆಲ್ಲ ಪಕ್ಕಕ್ಕಿಟ್ಟಿದ್ದೀನಿ. ಈಗ ಇದೇ ಮುಖ್ಯ ನನಗೆ. ಯಾಕೆಂದರೆ 50 ವರ್ಷಗಳಿಂದ ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಬಂದವನು. ಮನೆ ಬಿಟ್ಟು ಬಂದಾಗ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಒಂದು ಕಂಬ ಇದೆ, ಈಗಲೂ ಹೋಗಿ ಆ ಜಾಗಕ್ಕೆ ನಮಸ್ಕಾರ ಮಾಡ್ತೀನಿ. ನಾನು ಅಲ್ಲಿ ಕುಳಿತು ಬಟ್ಟೆ ತೆಗೆದಿರ್ಬೇಕಲ್ವಾ, ತೆಗೆದು ಕೂತ್ಕೊಂಡು ಅಲ್ಲೇ ಒಂದು ಹಾಡು ಬರೆದೆ. ನಾನು ಸಾಹಿತಿ ಕೂಡ, ಸುಮಾರು ಹಾಡುಗಳು ಬರೆದಿದ್ದೀನಿ, ಎಲ್ಲರೂ ಹಾಡಿದ್ದಾರೆ. ಆ ಹಾಡನ್ನ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಭಕ್ತಿ ಭಾವ ನಮನ ಅಂತ ಲಹರಿ ಕಂಪನಿಯಿಂದ ಬಿಡುಗಡೆಯಾಗಿರೋದು.
ಆ ಒಂದು ದೆಸೆಯಲ್ಲಿ ರಾಯರ ಅನುಗ್ರಹ ಇಷ್ಟು ವರ್ಷಗಳು ನನ್ನ ಒಂದು ಸಾಧನೆಗೆ ಪರಿಗಣಿಸಿ ಅವರ ಒಂದು ಅನುಗ್ರಹದಿಂದ ಈ ಪ್ರಶಸ್ತಿ ಇಂಥ ಮಹಾನುಭಾವರ ಜೊತೆಯಲ್ಲಿ ರಾಘಣ್ಣ ಅಂದರೆ ಸಾತ್ವಿಕ, ಧರ್ಮ, ನೀತಿ, ಅದರ ಒಂದು ಸದ್ಗುಣಗಳ ಸಂಪನ್ನ. ಇದರಲ್ಲಿ ಎರಡು ಮಾತಿಲ್ಲ. ಇಡೀ ಕರ್ನಾಟಕ ಎಲ್ಲೋದ್ರೂ ಸಹ ಯಾವುದ್ರು ಹೋದ್ರು ರಾಘಣ್ಣ ಅಂತ ಮಗುನೇ ಹುಟ್ಟೋದೇ ಸಾಧ್ಯ ಇಲ್ಲ ರೀ ಅಂತಾರೆ. ಅದು ನಾನು ಎಲ್ಲ ಕಡೆಯಿಂದ ಕೇಳಿರೋದು, ನೋಡಿರೋದು ಕೂಡ. ಇಂಥವ್ರ ಜೊತೆಯಲ್ಲಿ ಶ್ರೀಶಾನಂದ ನ್ಯಾಯಾಧೀಶರು, ಲೋಕಾಯುಕ್ತಪತಿ ಫಣೀಂದ್ರ ಅವರು, ರಾಘಣ್ಣನ ಜೊತೆ ಈ ಒಂದು ಬಂತಲ್ಲ ಈ ಸೌಭಾಗ್ಯ, ಇದಕ್ಕಿಂತ ಏನೂ ಇಲ್ಲ. ಈಗ ನಾವು ನಮ್ಮಲ್ಲಿ ಕಲೆ ಎಷ್ಟಿರುತ್ತೋ, ಪ್ರತಿಭೆ ಎಷ್ಟಿರುತ್ತೋ, ಇದನ್ನು ಬೆಳೆಸೋದು ಉಳಿಸೋದು ನಮ್ಮ ಒಂದು ಸಾಧನೆ ಮೇಲೆ ನಿಂತಿದ್ರೆ ಪತ್ರಿಕಾ ಮಾಧ್ಯಮ, ನಿಮ್ಮ ಮಿತ್ರರು ಸಹ ನೀವು ಬಹಳಷ್ಟು ಪ್ರಮುಖವಾದ್ದು. ಇದನ್ನು ಜನಕ್ಕೆ ತೋರಿಸಿ ಎತ್ತಿ ಹಿಡಿದು ನಮ್ಮ ನ್ಯೂನತೆಗಳನ್ನ, ತಪ್ಪುಗಳನ್ನ ತಿದ್ದಿ ನಮ್ಮನ್ನು ಯಾವ ರೀತಿ ನಡಿಬೇಕು ಅನ್ನೋ ಒಂದು ಮಾರ್ಗದರ್ಶಕರಾಗಿ ನಿಂತು, ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಉಳಿಸೋದು ನೀವೇ. ಮನಸ್ಸು ಬಂದರೆ, ನಮ್ಮಲ್ಲಿ ಏನಾದರೂ ಸರಿ ಇಲ್ಲದೆ ಇದ್ದರೆ, ತಪ್ಪಿದ್ರೆ ಅಳಿಸೋದು ನೀವೇ. ಎಲ್ಲರಿಗೂ ನಿಮಗೆಲ್ಲ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಮಾತಾಡಿದ್ದಾರೆ ಈ ಒಂದು ಸಂಸ್ಥೆಗೆ ರಾಮು, BVK ಶಾಸ್ತ್ರಿಗಳು. ಅವ್ರನ್ನ ನೋಡಿದ ತಕ್ಷಣ ಬ್ರಹ್ಮ ತೇಜಸ್ಸು ಅವ್ರ ಮುಖದಲ್ಲಿ. ಇಂಥ ಕಾರ್ಯಕ್ರಮಗಳನ್ನ ಒಳ್ಳೆ ಚಿನುಕುರುಳಿ ಥರ ಅವ್ರು ಆರ್ಗನೈಸ್ ಮಾಡಿ ವ್ಯವಸ್ಥೆ ಮಾಡಿ ಮಾಡ್ತಾರಲ್ಲ, ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರಿಗೆ ಇನ್ನೂ ಚೆನ್ನಾಗಿ ಹೆಚ್ಚಿನ ಸೌಭಾಗ್ಯನ ಕೊಡಲಿ. ರಾಯರ ಅನುಗ್ರಹ ಇವ್ರ ಮೇಲೆ ಇರಲಿ, ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಈ ಒಂದು ಡಾಕ್ಟರೇಟ್ನ ನನ್ನ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ಅರ್ಪಿಸ್ತೀನಿ. ಭಾಳ ಕಷ್ಟಪಟ್ಟು ನಮ್ಮ ತಾಯಿ ನನ್ನ ಸಾಕಿ ಸಲಹಿ ಊಟಕ್ಕಿಲ್ಲದೆ ಪೇಪರ್ಗಳು ಹಾಕ್ಕೊಂಡು ಕಬ್ಬನ್ ಪಾರ್ಕಲ್ಲಿ ಮಲಗಿದ್ದಂಥ ವ್ಯಕ್ತಿ ನಾನು. ಅಂಥವನಿಗೆ ಈ ಭಾಗ್ಯ ಸಿಕ್ಕಿದೆ ಅಂದರೆ ಇದನ್ನು ಅವ್ರ ಪಾದಾರವಿಂದಗಳಿಗೆ ಅರ್ಪಿಸ್ತೀನಿ. ನಮಸ್ಕಾರ.